ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಗಂಟೆಯನ್ನು ಬಾರಿಸಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ವೇರಿಯಬಲ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ನನ್ನ ಸ್ಕ್ರೀನಲ್ಲಿ ಈ ಫೈಲ್ನ ಸೇವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಫೈಲ್ನ ನಿಮಗೆ ಗೊತ್ತಿರೋ ಹಾಗೆ ಪೈಥಾನ್ ಫೋಲ್ಡರಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಇದಕ್ಕೆ exercise3.py ಅಂತ ಸೇವ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಮುಂಚೆ ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಹಾಗೆ ಇದನ್ನು ಕಮೆಂಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಏನಪ್ಪ ಈ ವೇರಿಯಬಲ್ಸ್ ಅಂತಂದರೆ ಸ್ನೇಹಿತರೆ, ಇದೊಂದು ಹೆಸರು ಕೊಡೋದು ಸ್ನೇಹಿತರೆ. ಪ್ರತಿ ಒಂದು ಆಬ್ಜೆಕ್ಟ್ ಇವಾಗ ಏನು ಇಲ್ಲಿ ಬರಿತಾ ಹೋಗ್ತೀವಿ ಅದಕ್ಕೊಂದು ಹೆಸರು ಇಡೋದು ಸ್ನೇಹಿತರೆ. ಉದಾಹರಣೆಗೆ ಇವಾಗ ಸ್ನೇಹಿತರೆ 100 ಅಂತ ಬರದೆ ಸ್ನೇಹಿತರೆ, ನಾವು ಮುಂಚೆ ಏನು ಮಾಡ್ತಾ ಇದ್ವಿ, ಪ್ರಿಂಟ್ ಒಳಗಡೆ ನಾವು ಪ್ರಿಂಟ್ ಹಾಕ್ಬಿಟ್ಟು ಇಲ್ಲಿ 100+1 ಅಂತ ಹಾಕ್ಬಿಟ್ಟು ಸೇವ್ ಮಾಡಿಬಿಟ್ಟು ಸ್ನೇಹಿತರೆ ಇದನ್ನು ನಾವು ರನ್ ಮಾಡಿದಾಗ 101 ಅಂತ ಔಟ್ಪುಟ್ ಬರ್ತಾ ಇತ್ತು. ನೋಡಿ ಸ್ನೇಹಿತರೆ, ಇದನ್ನು ರನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ನೇಹಿತರೆ ನಾನು ಕಮಾಂಡ್ ಹೊಡಿತೀನಿ python 3 ex3.py ಅಂತೇಳಿ. ಇಲ್ಲಿ ನೋಡಿ 101 ಅಂತ ಬಂತು. ಸೊ ಇದು ನಮಗೆ ಮುಂಚೆನೇ ಗೊತ್ತು. ಸೊ ಪ್ರಿಂಟಲ್ಲಿ ಇದು 101 ಅಂತಂದರೆ ಅದು ತಾನಾಗೆ ಪಾಸ್ ಆಗುತ್ತೆ. ಸೊ ಎವಾಲ್ವೇಟ್ ಆಗುತ್ತೆ. ಈಗ ಸ್ನೇಹಿತರೆ, ಇವಾಗ ನಾನು ಇದಕ್ಕೊಂದು ಅರ್ಥಗರ್ಭಿತವಾದಂತಹ ವಿಧಾನದಲ್ಲಿ ನಾವು ಇದನ್ನು ಮಾಡಬೇಕು. ಹೆಂಗೆ? 100 ಅಂತ ಇದೆ, 100 ಏನು, 100ಕ್ಕೊಂದು ಹೆಸರು ಕೊಡೋಣ ಸ್ನೇಹಿತರೆ. ನಾನು ಎ ಅಂತ ಕೊಟ್ಕೊತೀನಿ ಸ್ನೇಹಿತರೆ. ಎ ಅನ್ನೋದು 100. ಇನ್ನೊಂದು ಸ್ನೇಹಿತರೆ, ನಾನು ಝೆಡ್ ಅಂತ ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ 1 ಅಂತ ಕೊಡ್ತೀನಿ ಸ್ನೇಹಿತರೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ನೋಡಿ, ಈ ಎಕ್ಸ್ಪ್ರೆಷನಲ್ಲಿ 100 ಅನ್ನೋದು ಒಂದು ಭಾಗ, 1 ಅನ್ನೋದು ಒಂದು ಭಾಗ ಸ್ನೇಹಿತರೆ. ಸೊ ಅದಕ್ಕೆ 100 ಅನ್ನೋದಕ್ಕೆ ಎ ಅಂತ ಕೊಡ್ತೀನಿ, 1 ಅನ್ನೋದಕ್ಕೆ ಝೆಡ್ ಅಂತ ಕೊಡ್ತೀನಿ ಸ್ನೇಹಿತರೆ. ಇವಾಗ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಸ್ನೇಹಿತರೆ ನಾನು ಏನು ಮಾಡ್ತೀನಿ, a+z ಅಂತ ಹೊಡಿತೀನಿ ಸ್ನೇಹಿತರೆ. ಸೇವ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಕಮೆಂಟ್ ಮಾಡಿರೋ ಕಾರಣ ಇದು ಎಕ್ಸಿಕ್ಯೂಟ್ ಆಗಲ್ಲ. ಇವಾಗ ನೋಡಿ ಸ್ನೇಹಿತರೆ, ಓಕೆ, ನಿಮ್ಮ ಇದಕ್ಕೋಸ್ಕರ ನಾನು 10 ಅಂತ ಹೊಡಿತೀನಿ ಸ್ನೇಹಿತರೆ. ಟೋಟಲ್ ನಮ್ಗೇನು ಬರಬೇಕು ಇಲ್ಲಿ ನೋಡಿ, ಅದರದ್ದು ಹೆಸರನ್ನ ಉಪಯೋಗಿಸ್ತೀನಿ ಸ್ನೇಹಿತರೆ. ಈ ಎ ಅನ್ನೋದು ಏನಿದೆ ಅದನ್ನೇ ವೇರಿಯಬಲ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಪ್ರತಿಯೊಂದು ಆಬ್ಜೆಕ್ಟ್ ನಮ್ಮ ಪೈಥಾನ್ನಲ್ಲಿ ಏನೇನು ಬರಿತೀವಿ ಅದು ಪ್ರತಿಯೊಂದಕ್ಕೂ ನಾವು ಹೆಸರು ಕೊಡ್ಬೋದು ಸ್ನೇಹಿತರೆ. ಇವಾಗ ನಾವು ಮೊದಲನೇ ಸಿಂಪಲ್ ಆಗಿ ಇಡಬೇಕು ಅನ್ನೋ ಕಾರಣಕ್ಕೆ 100ಕ್ಕೆ ಎ ಅಂತ ಹೆಸರು ಕೊಟ್ಕೊಂಡಿದ್ದೀವಿ, 10ಕ್ಕೆ ಝೆಡ್ ಅಂತ ಹೆಸರು ಕೊಟ್ಕೊಂಡಿದ್ದೀವಿ. ಸೊ ನಾವು ಹೆಸರನ್ನ ಉಪಯೋಗಿಸ್ಕೊಂಡು ಸಂಕಲನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಕೂಡಿಸ್ತಾ ಇದ್ದೀವಿ. ಮತ್ತೆ ನಾನು ವಾಪಸ್ ಟರ್ಮಿನಲ್ಗೆ ಬರ್ತಾ ಇದ್ದೀನಿ. ಸೇಮ್ ಫೈಲ್ನ ನಾನು ರನ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, 110 ಬರ್ತಾ ಇದೆ ಅಲ್ಲ ಸ್ನೇಹಿತರೆ. ಮತ್ತು ಇನ್ನೂ ಒಂದು ರೀತಿ ನಾವು ಮಾಡಬಹುದು. ಹೆಂಗೆ? ಇದಕ್ಕೆ ಸಮ್ ಅಂತ ಒಂದು ಹೆಸರೇ ಕೊಡ್ತೀನಿ ಸ್ನೇಹಿತರೆ. ಸಮ್ ಅನ್ನೋದೊಂದು ಹೆಸರು = ನೋಡಿ ಸ್ನೇಹಿತರೆ, ಇದು ಸಮ್ ಅನ್ನೋದೊಂದು ಹೆಸರು ಅಂತ ಅಂದೆ, ಬಟ್ ಇದಕ್ಕೆ ಬೇರೆ ಕಲರ್ ಇದೆ, ಇದಕ್ಕೆ ಬೇರೆ ಕಲರ್ ಇದೆ. ಏನಕ್ಕೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಯಾಕಂದರೆ ಸಮ್ ಅನ್ನೋದು ಇನ್ಬಿಲ್ಟ್ ಕೀವರ್ಡ್ ಸ್ನೇಹಿತರೆ. ಉದಾಹರಣೆಗೆ ನೋಡಿ, ಪ್ರಿಂಟ್ ಅನ್ನೋದು ಇದೆಯಲ್ಲ, ಪ್ರಿಂಟ್ ಥರನೇ ಇದಕ್ಕೂ ಕಲರ್ ಇದೆ. ಸೊ ಪ್ರಿಂಟ್ನ ನಾನು ಇಲ್ಲಿ ನೋಡಿ, ಪ್ರಿಂಟ್ = ಅಂತ ನಾನು ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಯಾವ್ಯಾವುದು ಪೈಥಾನ್ಗೆ ರಿಸರ್ವ್ ಕೀವರ್ಡ್ಸ್ ಅಂತ ಅಂತಾರೆ ಸ್ನೇಹಿತರೆ. ಇದನ್ನು ಪೈಥಾನ್ಗೋಸ್ಕರ ಅಂತಲೇ ಎತ್ತಿಟ್ಟಿರ್ತಕ್ಕಂಥ ಕೀವರ್ಡ್ಸ್ನ ನಾವು ವೇರಿಯಬಲ್ಸ್ ನೇಮ್ಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ಹೆಸರು ಇಡೋಕ್ಕೆ, ಆಬ್ಜೆಕ್ಟ್ ಹೆಸರು ಇಡೋಕ್ಕೆ ನಮ್ಮ ಅದನ್ನು ಉಪಯೋಗಿಸ್ಕೊಳಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ನಾವು ಬೇರೆ ಹೆಸರುಗಳನ್ನ ಇಟ್ಕೊಬೋದು. ಆಯ್ತಪ್ಪ, ನಾನು 100 ಅಂತಲೇ ಹೆಸರಿಡ್ತೀನಿ. 100 ಅಂತಲೇ 100 ಅಂತಲೇ ಇಡ್ತೀನಿ. ತಪ್ಪು ಸ್ನೇಹಿತರೆ. ಇದೇ ಈ ಥರನೂ ಕೂಡ ನಾವು ಹೆಸರಿಡ್ಬೋದು. ಅದ್ರ ಬದಲು ಈ ಥರ ಇಡ್ಬೋದು. ನೋಡಿ ಸ್ನೇಹಿತರೆ, ಎ ಅಂತ ಹೊಡೆದ ತಕ್ಷಣ ಕಲರ್ ಚೇಂಜ್ ಆಗೋಯಿತು. ಈ ಥರ A1, A2, A3 ಆ ಥರ ಇಡ್ಬೋದು ಸ್ನೇಹಿತರೆ. ಮತ್ತು ಇನ್ನೂ ಒಂದು ಥರ ಇಡ್ಬೋದು ಸ್ನೇಹಿತರೆ, _A ಈ ಥರನೂ ಇಡ್ಬೋದು ಸ್ನೇಹಿತರೆ. ಅಥವಾ A_B ಈ ಥರನೂ ಇಡ್ಬೋದು ಸ್ನೇಹಿತರೆ. ಅಥವಾ ಅರ್ಥಗರ್ಭಿತವಾಗಿ ಇಡ್ಬೋದು ಸ್ನೇಹಿತರೆ. ಕೌಂಟ್ 100 ಈ ಥರ ಇಡ್ಬೋದು ಸ್ನೇಹಿತರೆ. ಏನಾದ್ರು ಇಡ್ಬೋದು. ನೀವು ಒಂದು ಪ್ರೋಗ್ರಾಮ್ ಬರೀತಿರ್ಬೇಕಾದ್ರೆ ಒಬ್ಬರಿಗೆ ಅರ್ಥ ಆಗಲಿಕ್ಕೆ ಈ ಥರ ಯಾರೂ ರೆಕಮೆಂಡ್ ಮಾಡಲ್ಲ ಸ್ನೇಹಿತರೆ. ನಾನು ನೋಡಿ ಮತ್ತೆ ಬರಿತೀನಿ. ನೋಡಿ, ಇವಾಗ ದಿಸ್ ಈಸ್ 100 = 100. ನೋಡಿ ಸ್ನೇಹಿತರೆ, ಇವಾಗ ಯಾರಾದರೂ ಓಪನ್ ಮಾಡಿದ್ರೆ ಈ exercise 3 ಫೈಲ್ನ, ದಿಸ್ ಈಸ್ 100 ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ನೋಡಿದ ತಕ್ಷಣ ಅದು ಅರ್ಥ ಕೂಡ ಆಗುತ್ತೆ. ಸೊ ದಿಸ್ ಈಸ್ 10 = 10. ಇದಾದಮೇಲೆ ಸ್ನೇಹಿತರೆ, ಇದನ್ನು ಮುಂಚೆ ನಾವು ಎ ಮತ್ತು ಝೆಡ್ ಅಂತ ಇಟ್ಕೊಂಡಿದ್ವಿ. ಇವಾಗ ನಾನು ಬೇರೆ ವೇರಿಯಬಲ್ ನೇಮ್ ಅಂತ ಕೊಟ್ಟಿದ್ದೀನಿ. ಅದಕ್ಕೊಂದು ಹೆಸರು ಸ್ನೇಹಿತರೆ ಅಷ್ಟೇ. ಈ ಹೆಸರು ಎಲ್ಲಿ ತನಕ ಇರುತ್ತೆ?
ಹೆಸರು ಎಲ್ಲಿ ತನಕ ಇರುತ್ತೆ ಅಂತಂದರೆ ಈ ಪ್ರೋಗ್ರಾಮ್ ರನ್ ಆಗಿ ನಿಮಗೆ ಉತ್ತರ ಕೊಡೋ ತನಕನೂ ಇರುತ್ತೆ ಸ್ನೇಹಿತರೆ. ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇವಾಗ ಇದ್ರ ಸಮ್ ಅಂತ ಇಟ್ಕೊತೀನಿ ಸ್ನೇಹಿತರೆ. ಸಮ್ ಅನ್ನೋದು ಬೇಡ, ಆಲ್ರೆಡಿ ರಿಸರ್ವ್ಡ್ ಕೀವರ್ಡ್ಸ್ ಅಲ್ವಾ ಸಮ್, ಅದಕ್ಕೆ ಟೋಟಲ್ ಅಂತ ಇಟ್ಕೊತೀನಿ ಸ್ನೇಹಿತರೆ. ಸೊ ಟೋಟಲ್ ಏನೇನು ಮಾಡ್ತೀನಿ ನೋಡಿ, ಟೋಟಲ್ ನಾನು ಇಲ್ಲಿ ಇಟ್ಕೊತೀನಿ. ದಿಸ್ ಇಸ್ 100 ಪ್ಲಸ್ ದಿಸ್ ಇಸ್ 10. ಆವಾಗ ಟೋಟಲಲ್ಲಿ ಏನಾಗಿದೆ ಸ್ನೇಹಿತರೆ, ಟೋಟಲಲ್ಲಿ ದಿಸ್ ಇಸ್ 100 ವ್ಯಾಲ್ಯೂಗೆ ಏನು ಬರುತ್ತೆ 100 ಅಂತ ಬಂದು ಕೂತ್ಕೊಳ್ಳುತ್ತೆ. ದಿಸ್ ಇಸ್ 10, ಈ ಜಾಗಕ್ಕೆ ಏನು ಬರುತ್ತೆ 10 ಅಂತ ಬಂದು ಕೂತ್ಕೊಳ್ಳುತ್ತೆ. ಇವೆರಡು ಕೂಡಿಸುತ್ತೆ, ಆ ಡೇಟಾ ಹೋಗಿ ಏನಾಗುತ್ತೆ ಸ್ನೇಹಿತರೆ, ಅದರದ್ದು ಸಮ್ ಏನಾಗುತ್ತೆ ಅದು ಟೋಟಲ್ ಹತ್ರ ಹೋಗಿ ಕೂತ್ಕೊಳ್ಳುತ್ತೆ. ನಾವು ಏನು ಮಾಡಬೇಕು, ಇದನ್ನು ಪ್ರಿಂಟ್ ಮಾಡಿಸ್ತಾ ಇದ್ವಿ ಸ್ನೇಹಿತರೆ. ಪ್ರಿಂಟ್ ಟೋಟಲ್, ಇಷ್ಟೇ ಸ್ನೇಹಿತರೆ. ಇಷ್ಟೇ, ಇನ್ನೇನು ಬರೀತಾ ಇಲ್ಲ ನಾನು. ಟರ್ಮಿನಲ್ಗೆ ಬರ್ತಾ ಇದ್ದೀನಿ. ಟರ್ಮಿನಲ್ಗೆ ಬಂದು ನಾನು ಸೇಮ್ ಫೈಲ್ನ ರನ್ ಮಾಡ್ತಾ ಇದ್ದೀನಿ ನೋಡಿ, 110. ಇದು ನಿಮಗೂ ಇನ್ನೂ ಕ್ಲೀನಾಗಿ ಗೊತ್ತಾಗಬೇಕು ಅಂತಂದರೆ ಸ್ನೇಹಿತರೆ, ಟೋಟಲ್ ಅಂತ ಇಲ್ಲಿ ಬರೀತೀನಿ. ಟೋಟಲ್ ಅಂತ ಬರೆದ ಮೇಲೆ ಇಲ್ಲಿ ಕಾಮಾ ಕೊಡಬೇಕು ಸ್ನೇಹಿತರೆ, ಅದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಟೋಟಲ್ 110. ಹೀಗಾಗಿ ಸ್ನೇಹಿತರೆ, ನಮ್ಮ ಪ್ರತಿ ಒಂದು ಏನೇ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಬೇಕಾದ್ರೂ ಅಥವಾ ಒಂದು ವ್ಯಾಲ್ಯೂನ ನಾವು ಒಂದು ಕಡೆ ಸ್ಟೋರ್ ಮಾಡಬೇಕಾದ್ರೂ ನಾವು ಈ ಹೆಸರನ್ನ ಈ ಥರ ಪ್ರತಿಯೊಂದು ಇದಕ್ಕೂ ಹೆಸರನ್ನ ಇಟ್ಕೊತೀವಿ. ಬರೀ ಗಣಿತದಲ್ಲೇ ನಾವು ಇದನ್ನು ಮಾಡ್ತೀವಿ ಅಂತ ಅಲ್ಲ ಸ್ನೇಹಿತರೆ. ಉದಾಹರಣೆಗೆ ಮೈ ಅಂಡರ್ಸ್ಕೋರ್ ನೇಮ್ ಅಂತ ಹೊಡಿತೀನಿ. ಇಲ್ಲಿ ಕೋಟಲ್ಲಿ ಸ್ನೇಹಿತರೆ, ಕೋಟಲ್ಲೇ ಬರೀಬೇಕು, ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಕೋಟಲ್ಲಿ ಈಗ ಸ್ನೇಹಿತರೆ ಸಂತೋಷ್ ಬರ್ದೆ ಅಲ್ಲ ಸ್ನೇಹಿತರೆ. ಇವಾಗ ಮೈ ಅಂಡರ್ಸ್ಕೋರ್ ಏಜ್ ಈಸ್ ಈಕ್ವಲ್ಸ್ ಟು ಇಲ್ಲೇನು ಬರೀತೀನಿ 26. ಇದು ನಿಜ ಸ್ನೇಹಿತರೆ. ಓಕೆ, ಮೈ ಅಡ್ರೆಸ್ ಅಂತ ಬರೀತೀನಿ. ಮೈ ಅಡ್ರೆಸ್, ನಾನು ಗುಂಡ್ಲುಪೇಟೆ ಅವನು ಸ್ನೇಹಿತರೆ, ಚಾಮರಾಜನಗರ, ಗುಂಡ್ಲುಪೇಟೆ. ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ನೋಡಿ ಈ ಭಾಗದಲ್ಲಿ ಮೈ ನೇಮ್ ಸಂತೋಷ್, ಮೈ ಏಜ್ 26, ಮೈ ಅಡ್ರೆಸ್ ಗುಂಡ್ಲುಪೇಟೆ. ಸೊ ಇದರಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ ಅಲ್ಲ ಸ್ನೇಹಿತರೆ. ಈಗ ಓದ್ತಿದ್ದಂಗೆ ಇದು ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ದೀವೋ ಅಥವಾ ಸುಮ್ಮನೆ ನೀನು ಏನೋ ನಮಗೆ ಅರ್ಥ ಆಗಕ್ಕೆ ಬರಿತಾ ಇದೆಯೋ ಅನ್ನೋದಲ್ಲ ಪ್ರಶ್ನೆ ಸ್ನೇಹಿತರೆ. ಇಲ್ಲಿ ಪ್ರೋಗ್ರಾಮ್ ಪೈಥಾನ್ ಇಷ್ಟು ಸಿಂಪಲ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾವು ಏನು ಮಾಡಿದ್ವಿ, ಇವಾಗ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಂದನ್ನು ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಮೈ ಅಂಡರ್ಸ್ಕೋರ್ ನೇಮ್, ಮೈ ಅಂಡರ್ಸ್ಕೋರ್ ನೇಮ್, ಪ್ರಿಂಟ್ ಮೈ ಅಂಡರ್ಸ್ಕೋರ್ ಏಜ್, ಪ್ರಿಂಟ್ ಮೈ ಅಂಡರ್ಸ್ಕೋರ್ ಅಡ್ರೆಸ್. ಸೇವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸದ್ಯಕ್ಕೆ ಇದನ್ನು ಕಮೆಂಟ್ ಮಾಡ್ತೀನಿ. ಮಲ್ಟಿಲೈನ್ ಕಮೆಂಟ್ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಇಲ್ಲಿಂದ ಇಲ್ಲಿಗೆ ಕಮೆಂಟ್ ಹೊಡೆದ್ರೆ ನೋಡಿ ಇದೆಲ್ಲ ಕಲರ್ ಚೇಂಜ್ ಆಯಿತು. ಇದು ಮಾತ್ರ ಮಿಕ್ಕಿದೆ. ಮತ್ತು ಟರ್ಮಿನಲ್ಗೆ ಬರ್ತಾ ಇದ್ದೀನಿ. ಟರ್ಮಿನಲ್ಗೆ ಬಂದು ಸೇಮ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸಂತೋಷ್ 26 ಗುಂಡ್ಲುಪೇಟೆ ಬಂದಿದೆ ಅಲ್ವಾ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ ವೇರಿಯೇಬಲ್ಸ್. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ತುಂಬ ಈ ವೇರಿಯೇಬಲ್ಸ್ ಉಪಯೋಗಿಸ್ಕೊಂಡು ನಾವು ತುಂಬ ದೊಡ್ಡ ಎಕ್ಸ್ಪ್ರೆಷನ್ಸ್ ಸಾಲ್ವ್ ಮಾಡೋಣ. ಮತ್ತು ದೊಡ್ಡ ಪ್ರೋಗ್ರಾಮ್ ಬರೀಲಿಕ್ಕೆ ನಾವು ಇವಾಗ ಸಿದ್ಧವಾಗಿದ್ದೇವೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಸದ್ಯಕ್ಕೆ ಇಷ್ಟೇ ಸ್ನೇಹಿತರೆ. ಧನ್ಯವಾದಗಳು.